ಹಾಯ್, ಗುಡ್ ಮಾರ್ನಿಂಗ್. ನಾವು ರಾಮ ಜನ್ಮಭೂಮಿ ಅಯೋಧ್ಯೆಯಿಂದ ನೈಟ್ ಹೊರಟಿಂದ ಅಲ್ಲಿ ಒಂದು ಡಾಬಾ ಕಡೆ ಊಟ ಮಾಡಿ ಯಾಕೋ ನಿದ್ದೆ ಬಂದಂಗೆ ಆಯಿತು. 1 ಅವರ್ ಮಲ್ಕೊಳ್ಳೋಣ ಅಂತೇಳಿ ಮಲ್ಕೊಂಡ್ವಿ. 1 ಅವರ್ ಆಗಿಂದ ಎದ್ದು ನೋಡ್ತೀವಿ ಬೆಳಗ್ಗೆ 3 ಗಂಟೆ ಆಗಿತ್ತು. ಸೊ 3 ಗಂಟೆಯಿಂದ ನಿದ್ದೆ ಬರಲಿಲ್ಲ. ನಾ ಡ್ರೈವ್ ಮಾಡ್ಕೊಂತ ಬಂದೆ. ಬಟ್ ನನ್ನ ರೂಟ್ ಬಂದು ಪ್ರಯಾಗ್ರಾಜ್ ಮೇಲೆ ತೋರಿಸಿತ್ತು. ಆನ್ ದ ವೇ ಪ್ರಯಾಗ್ರಾಜಿಗೆ ಬರೋ ಟೈಮ್ನಾಗ ಇದಕ್ಕೆ ಹೋಗೋರು ರಾಮ ಜನ್ಮಭೂಮಿ ಅಯೋಧ್ಯೆಗೆ ಹೋಗೋ ಅಂಥ ರೂಟ್ಗಳೆಲ್ಲ ಸ್ಟಾಪ್ ಮಾಡ್ಕೊತಾ ಇದ್ದಾರೆ ಪೊಲೀಸರು. ಸೊ ಆ ಕಡೆ ಬಿಡ್ತಾ ಇಲ್ಲ. ಸೊ ಅದೊಂದು ಅವೇರ್ ಆಗಿರಿ, ಆ ಕಡೆ ಹೋಗಕ್ಕೆ ಹೋಗ್ಬೇಡ್ರಿ. ಆಮೇಲೆ ಪ್ರಯಾಗ್ರಾಜ್ ಒಳಗೆ ಎಂಟ್ರಿ ಆದರೆ ನಾವು ಮೊನ್ನೆ ಕಂಪೇರ್ ಮಾಡಿ ಟ್ರಾಫಿಕ್ಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ ಜಸ್ಟ್ ಬರೀ ಒಂದು 20% ಐತಿ. ಆರಾಮ್ ಸೇರಿ ಬಂದು ಹೋಗ್ಬೋದು. ಯಾರು ಬೇಕಾದ್ರೂ ಬಂದು ಹೋಗ್ಬೋದು. ಆರಾಮ್ ಸೇರಿ ಬರಕ್ಕೆ ಪ್ಲ್ಯಾನ್ ಮಾಡ್ತಾ ಇರೋರು ಶುರು ಮಾಡ್ರಿ ಬರಕ್ಕೆ. ಬಂದು ಇಲ್ಲೊಂದು ಸ್ವಲ್ಪ ದಾನ್ಲಿ ಮಾಡಿ ಹೋಗ್ರಿ. ಆಮೇಲೆ ಆರಾಮ್ ಸೇರಿ ಜಳಕ ಮಾಡಿ ಹೋಗ್ರಿ. ಒಂದೇನಪ್ಪ ಅಂತಂದ್ರೆ ನೀವು ಇಲ್ಲಿ ಬಂದಾಗ ಫುಡ್ಡಿಂದೊಂದು ಏನಾದರೂ ವ್ಯವಸ್ಥೆ ಮಾಡ್ಕೊಡ್ರಿ. ಇಲ್ಲ ಅಂದ್ರೆ ಕೆಲವೊಂದು ಟೆಂಟ್ಗಳಾಗ ಪ್ರೊವೈಡ್ ಮಾಡ್ತಾ ಇರ್ತಾರೆ, ಅದನ್ನ ಅಬ್ಸರ್ವ್ ಮಾಡಿ ಅದನ್ನ ತೊಗೊಂಡು ಊಟ ಮಾಡ್ರಿ. ಆಮೇಲೆ ರೆಸ್ಟ್ ಮಾಡ್ಬೇಕಂದ್ರೆ ಟೆಂಟ್ ಇದ್ರೆ ಬೆಸ್ಟ್. ನೀವೆಲ್ಲರೂ ಹಾಕೊಂಡು ಮಕ್ಕೊಂಡ್ಬಿಡ್ಬೋದು. ಟೆಂಟ್ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಆ ಝೋನ್ಗಳು ಹುಡ್ಕೋಕ್ಕಾಗಲ್ಲ, ಯಾಕಂದ್ರೆ ಅದು 24-25 ಸೆಕ್ಟರ್ಗಳು ಮಾಡಿದಾರ. ಆ ಸೆಕ್ಟರ್ಗಳೆಲ್ಲ ಲಾಂಗ್ ಡಿಸ್ಟೆನ್ಸ್ನಾಗ ಅದಾವ, ಅಂದ್ರೆ ಕ್ಲೋಸ್ ಆಗಿ ಅದಾವು. ವೈಡ್ ಜಾಸ್ತಿ ಐತಿ, ಸಿಕ್ಕಾಪಟ್ಟೆ ದೂರ ನಡಿಬೇಕಾಗತ್ತೆ. ಸೊ ನಡಿಯಕ್ಕೆ ಗಟ್ಟಿ ಇರ್ರಿ. ಆಮೇಲೆ ಸ್ವೆಟರ್ ಮರಿಬೇಡ್ರಿ. ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಮಾಸ್ಕ್ ಮರಿಬೇಡ್ರಿ. ಇಲ್ಲಿ ಬರೋ ಡಸ್ಟ್ ಹೆಂಗೈತಲ್ಲ, ಮಳಿ ಬಿದ್ದಂಗೆ ಡಸ್ಟ್ ಬರುತ್ತೆ. ಸೊ ಅದು ನಿಮ್ಮ ಕಣ್ಣಿಗೆ ಕಾಣಲ್ಲ, ಆಲ್ರೆಡಿ ಡಸ್ಟ್ ತುಂಬ್ಕೊಂಡ್ಬಿಟ್ಟಿರ್ತೈತಿ. ಈ ಮಣ್ಣು ಅಷ್ಟು ಪೌಡರ್ ಥರ ಐತಿ ಮಣ್ಣಿದೆ. ಸೊ ಓನ್ ವೆಹಿಕಲ್ನೇ ಬರೋರು ಡಬಲ್ ಡ್ರೈವರ್ ಇದ್ರೆ ಬೆಸ್ಟ್, ಬೇಗ ಬರ್ತೀರಿ. ಅಕಸ್ಮಾತ್ ಏನಾದರೂ ಸಿಂಗಲ್ ಡ್ರೈವ್ ಮಾಡ್ತಾ ಇದ್ರಿ ಅಂದ್ರೆ ಅಲ್ಲಲ್ಲೇ ಸ್ಟಾಪ್ಗಳು ತೊಗೊಂಡು ರೆಸ್ಟ್ ಮಾಡ್ಕೊಂತ ಆರಾಮ್ ಸೇರಿ ಬರ್ಬೋದು. ಟೋಟಲ್ ಒಂದು 1700 ಚಿಲ್ಲರೆ ಐತಲ್ಲಪ್ಪ, 1700 ಚಿಲ್ಲರೆ ಐತಿ ಕಿಲೋಮೀಟರ್. ಆರಾಮ್ ಸೇರಿ ಬಂದು ಹೋಗ್ಬೋದು. ರೋಡ್ಸ್ ಎಲ್ಲ ಚೆನ್ನಾಗಿದ್ದಾವು. ಆಮೇಲೆ ಟೋಲಿಂದ ಒಂದು ಸ್ವಲ್ಪ ನೋಡ್ರಿ, ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ ಅನ್ಕೊಂತೀನಿ. ನಾವು ನಮ್ಮ ಹುಡುಗೆಲ್ಲ ಬರದಿಟ್ಟಾನ. ಎಷ್ಟು ಅಂದಾಜು ಎಷ್ಟಾಗಿರ್ಬೋದು ಟೋಲ್? ಹತ್ತತ್ರ ಹೋಗಿ ಬರೋದಕ್ಕೆ ಒಂದು 6,000 ಆಗುತ್ತೆ. 6,000 ಹತ್ತತ್ರ ಒಂದು 6,000 ಆಗೈತೆ ಅಂತ. ನಾವು ಟೋಟಲ್ ಮಾಡಿಲ್ಲ, ಲೋಡ್ ಮಾಡಿಬಿಟ್ಟಿದ್ವಿ. ಅದಕ್ಕೆ ಒಂದು 3-4 ಸಾವಿರ ಲೋಡ್ ಮಾಡಿದ್ವಿ. ಖಾಲಿ ಆಯ್ತು ಅಂತಿದ್ದಾಗ ಮತ್ತೆ ಲೋಡ್ ಮಾಡ್ತಾ ಇದೀವಿ. ಟೋಟಲ್ ಎಷ್ಟು ಹಾಕಿವಿ, ಎಷ್ಟು ಖರ್ಚಾಗಿತ್ತು ಅನ್ನೋದು ಅಲ್ಲಿ ನಾನು ಇನ್ನೊಂದು ಫೈನಲ್ ವಿಡಿಯೋ ಮಾಡ್ತೀನಿ. ನಾನು ಎಲ್ಲ ಒಳ್ಳೊಳ್ಳೆ ಫುಟೇಜಸ್ ಕಲೆಕ್ಟ್ ಮಾಡೀನಿ. ಸೊ ಅದರೊಳಗೆ ನಾನು ಅದನ್ನ ಅಪ್ಡೇಟ್ ಮಾಡ್ತೀನಿ, ನೋಡುವಂತ. ಸೊ ಬ್ಯೂಟಿಫುಲ್ ಪ್ಲೇಸ್. ಅದ್ರ ಹೆಸರು ಕೆಡಿಸ್ಬೇಡ್ರಿ, ಸುಮ್ಮನೆ ಏನೇನೋ ಹೇಳಿ. ಅಲ್ಲಿ ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ಜನ ಗಲೀಜು ಮಾಡ್ತಾ ಇದ್ದಾರೆ ನಿಜ, ಬಟ್ ಎವ್ರಿ ಅವರ್ ಕ್ಲೀನ್ ಮಾಡ್ತಾನೆ ಇದಾರೆ. ಆಮೇಲೆ ಇನ್ನೊಂದು ಗೊತ್ತಾ, ಕಸದ ಗಾಡಿಗೆ ಆಂಬುಲೆನ್ಸ್ ಸೈರನ್ ಐತಿ. ಸೊ ಅದು ಬಂತಂದ್ರೆ ಸೈರನ್ ಹಾಕೊಂಡ್ಬರುತ್ತೆ. ಕಸ ಎತ್ತೋ ಗಾಡಿ ಅಂದ್ರೆ ಕಸಕ್ಕೆ ಕೂಡ ಎಮರ್ಜೆನ್ಸಿ ಐತಿ.